ಹೊಸದುರ್ಗ ತಾಲೂಕಿಗಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರ ಚಿತ್ರದುರ್ಗ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹೊಸದುರ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ 100 ದಿನಗಳ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆದ ಆರೋಗ್ಯದ ಬಗ್ಗೆ ಗಮನ ಇರಲಿ ಮತ್ತು ಟಿಬಿ ಮುಕ್ತ ಭಾರತ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಟಿಬಿಯ ಪರಿಣಾಮ, ತಡೆಗಟ್ಟುವಿಕೆ, ಲಭ್ಯವಿರುವ ಚಿಕಿತ್ಸೆ ಮೊದಲಾದವುಗಳನ್ನು ತಿಳಿಸಿಕೊಡಲಾಯಿತು. ಹಾಗೂ ಇಂದಿನಿಂದ ಮುಂದಿನ 100 ದಿನಗಳಲ್ಲಿ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳುವ ಶಪಥವನ್ನ ಮಾಡಲಾಯಿತು. ಸಂಶಯಾಸ್ಪದ ಪ್ರಕರಣ ಕಂಡು ಬಂದರೆ ಅವರನ್ನ ಸೂಕ್ತ ಮಾರ್ಗದರ್ಶನದ ಮೂಲಕ ಹತ್ತಿರದ ಆರೋಗ್ಯ ಸಂಸ್ಥೆಗಳಿಗೆ ಪರೀಕ್ಷೆಗೆ ನಿರ್ದೇಶಿಸುತ್ತೇನೆ. ನನಗೆ ಯಾವುದಾದರೂ ಕ್ಷಯರೋಗಿಗಳು ಪತ್ತೆಯಾದ ಬಗ್ಗೆ ಮಾಹಿತಿ ಸಿಕ್ಕಿದರೆ ತಕ್ಷಣ. ಉದ್ಘಾಟನೆ ಬಳಿಕ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾ. ರಾಘವೇಂದ್ರ ಪ್ರಸಾದ್ ಮಾತನಾಡಿ, ಜಾಗತಿಕವಾಗಿ ಹೊರೆಯಾಗುತ್ತಿರುವ ಹಾಗೂ ಜನರನ್ನ ನಲುಗಿಸುವ ಕಾಯಿಲೆಗಳಲ್ಲಿ ಕ್ಷಯ ಮೊದಲ ಸ್ಥಾನದಲ್ಲಿದೆ. ಇದನ್ನು ಹೋಗಲಾಡಿಸಲು ಭಾರತ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಪ್ರಯತ್ನ ನಡೆಸುತ್ತಲೇ ಇದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ 146 ಕ್ಷಯ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಾಲೂಕಿನಲ್ಲಿ ಡೆತ್ ರೇಟ್ 8%, ಡಿಫಾಲ್ಟ್ ರೇಟ್ 4% ಇದೆ. ಆದ್ದರಿಂದ ಕ್ಷಯ ರೋಗಿಗಳ ಪ್ರಯಾಣವನ್ನು ಶೂನ್ಯಕ್ಕೆ ತರುವ ನಿಟ್ಟಿನಲ್ಲಿ ಈ 100 ದಿನಗಳ ಅಭಿಯಾನದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದರು. 146 ಕ್ಷಯ ರೋಗಿಗಳಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಎಷ್ಟಿದ್ದಾರೆ? 146 ಪತ್ತೆ ಹೆಚ್ಚಿರೋರು. ಹೊರಗಡೆ ಎಷ್ಟು ಪತ್ತೆ ಆಗಿದವ, ನಾವೆಷ್ಟು ಪತ್ತೆ ಮಾಡಿದವ ನಮಗೆ ಗೊತ್ತಿಲ್ಲ. ಬಟ್ 146 ಜನ ಆನ್ ಹ್ಯಾಂಡ್ ಇಲ್ಲಿವರೆಗೂ ನಮ್ಮ ತಾಲೂಕಿನಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಸೊ ಅದರಲ್ಲಿ MDR ಕೇಸ್ 3 MDR ಕೇಸ್ ಇದೆ. ಸೊ MDR ಕೇಸ್ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಸೊ ಟಿಬಿ ಒಂದು ಪಲ್ಮನರಿ, ಎಕ್ಸ್ಟ್ರಾ ಪಲ್ಮನರಿ, ಅದರಲ್ಲಿ ಮತ್ತೆ ಡ್ರಗ್ ಸೆನ್ಸಿಟಿವ್ ಟಿಬಿ. ಡ್ರಗ್ ಸೆನ್ಸಿಟಿವ್ ಟಿಬಿ ಅಂದ್ರೆ ನೀವು ಕೊಡ್ತಿರಲ್ಲ 6 ತಿಂಗಳು ಮಾತ್ರ, 2 ತಿಂಗಳು HRZD, 4 ತಿಂಗಳು HR, ಅದು ಡ್ರಗ್ ಸೆನ್ಸಿಟಿವ್ ಅಂದ್ರೆ ಆ ಒಂದು ಔಷಧಿಗೆ ಅದು ಸ್ಪಂದಿಸುತ್ತೆ ಅಂತ. ಆ ಔಷಧಿನ ದಾಟಿ ಹೋಗ್ಬಿಡುತ್ತೆ, ಅದನ್ನ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಅಂತೀವಿ. ಅಂತ 3 ಕೇಸ್ ಇದೆ. ಸೊ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಇದ್ರೆ ಅವ್ನು ಬಹಳ ಕಡೆ ಹರಡಿರ್ತಾನೆ. ಅಂದ್ರೆ ಯಾವ ಔಷಧಿ ಕೆಲಸ ಮಾಡ್ತಿಲ್ಲ ಅವನಿಗೆ. ಡ್ರಗ್ ಸೆನ್ಸಿಟಿವ್ ಟಿಬಿ ಕೊಡ್ತೀವಲ್ಲ HRZD, ಯಾವ ಮಾತ್ರೆನೂ ಕೆಲಸ ಮಾಡ್ತಿಲ್ಲ ಅವನಿಗೆ. ಮತ್ತೆ ಬೇರೆ ಬೇರೆ ಕಿನೋಲಿನ್ ಗ್ರೂಪ್ಸ್, ಲಿವೋಫ್ಲಾಕ್ಸ್, ಅಮಿಕ್ ಆಸಿಡ್, ಮತ್ತೆ ಬೇರೆ ಬೇರೆ ರೀತಿ ಬಹು ಔಷಧಿಗಳನ್ನ ಮತ್ತೆ ಉಪಯೋಗಿಸಬೇಕಾಗುತ್ತೆ. ಅಂತ 3 ಕೇಸ್ಗಳಿದೆ. ಅದರಲ್ಲಿ ಒಂದು ಕೇಸು ಮಗು ಇದೆ. ನಮ್ಮ MDR ಕೇಸ್ ಅಲ್ಲ, ನಾರ್ಮಲ್ ಕೇಸ್ ಒಂದಿದೆ. PSC ವೈಸ್ ನೋಡೋದಾದ್ರೆ ನಮ್ಮಲ್ಲಿ ಶ್ರೀರಾಮ್ಪುರ, ಬಳ್ಳಾರಿ ಸಮುದ್ರ, ಮಾಡದಕೆರೆ, ಜಾನ್ಕಲ್ ಇಲ್ಲಿ ನಮಗೆ ಅತಿ ಹೆಚ್ಚಿನ ಕ್ಷಯರೋಗ ಪ್ರಕರಣಗಳು ಸಿಗ್ತವೆ. ಅದ್ರ ಜೊತೆಗೆ ಕೋ ಇನ್ಫೆಕ್ಷನ್ ಟಿಬಿ ಬಂತು ಅಂದ್ರೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಇಮ್ಯುನಿಟಿ ಕಮ್ಮಿ ಆದ್ರೆ ಏನಾಗುತ್ತೆ? ಇಲ್ಲ HIV ಬರುತ್ತೆ, ಇಲ್ಲ ಡಯಾಬಿಟಿಸ್ ಇದ್ದವರಿಗೆ ಟಿಬಿ ಬರುತ್ತೆ. ಸೊ HIV ಮತ್ತು ಡಯಾಬಿಟಿಸ್ 8 ಪ್ರಕರಣಗಳು ಈಗ ನಮ್ಮಲ್ಲಿದೆ. ನಮ್ಮಲ್ಲಿ ಡೆತ್ ರೇಟ್ 8% ಇದೆ, ಡಿಫಾಲ್ಟ್ 4% ಇದೆ. ಸೊ ಇಲ್ಲಿವರೆಗೂ ನಾವು 24 ಜನ ಕ್ಷಯರೋಗಿಗಳಿಗೆ 6 ತಿಂಗಳು ಪೌಷ್ಟಿಕ ಆಹಾರದ ಕಿಟ್ಗಳು ನೋಡಬಹುದು. ನಿಮಗೆ ನಿಕ್ಷಯ ಮಿತ್ರ ಯೋಜನೆ ಪೌಷ್ಟಿಕ ಆಹಾರದ ಕಿಟ್ ಅಂತ ನಾವು ಇಲ್ಲಿ ಇಟ್ಟಿದ್ದೀವಿ. ಸೊ ಈ ತರ ಕಿಟ್ಗಳನ್ನ ಕೊಟ್ಟಿದೆ. ಸೊ ಅದ್ರ ಜೊತೆಗೆ ನಾವು 1000 ರೂಪಾಯಿನ ಒಬ್ಬ ಪೇಷಂಟ್ಗೆ ಕೊಡ್ತೀವಿ ನಾವು ಪೋಷಣ್ ಅಭಿಯಾನ ಯೋಜನೆಯಲ್ಲಿ. ಹಾಗಾಗಿ ಕ್ಷಯರೋಗ ತುಂಬಾ ಕೆಟ್ಟ ಕಾಯಿಲೆ ಆಗಿದೆ. ಹಿಂದಿನ ದಿನಗಳಲ್ಲಿ ನೀವು ನೋಡ್ಬೋದು, ಒಂದು 25-30 ವರ್ಷದ ಕೆಳಗಡೆ ನೀರಿಗೆ ಬಹಳ ಅಭಾವ ಇರ್ತಿತ್ತು. ನಾನು ಪ್ರತಿ ಸರಿ ಹೇಳ್ತೀನಿ, ಎಲ್ಲರೂ ಸ್ವಲ್ಪ ಏನಿಟ್ಟಿರೋರು ಕೊಡಪಾಲ್ ಬಿಟ್ಟು ಅವಾಗ ಏನ್ ಬೈಕೊಂಡ್ರು ಹೆಣ್ಮಕ್ಳು ಒಬ್ರಿಗೊಬ್ರು, ನಿನಗೆ ಟಿಬಿ ಬಂದ್ ಸಾಯಿ, ನಿನಗೆ ಕುಷ್ಠರೋಗ ಬಂದ್ ಸಾಯಿ, ನಿನಗೆ ಅತಿ ಸರ್ ಬೇರೆ ವಾಂತಿ ಬೇರೆ ಸಾಯಿ ಅಂತ ಹೇಳೋರು. ಅಂದ್ರೆ ಎಲ್ಲಾ ರೋಗಗಳಿಗೆ ಕಡಿಮೆ ಆಗಿದಾವೆ. ಇತ್ತೀಚಿನ ಜನಜೀವನ ತುಂಬಾ ಇಂಪ್ರೂವ್ ಆಗಿದೆ. ಹಾಗಾಗಿ ಆ ಕಾಯಿಲೆಗಳು ಮತ್ತೆ ಲೆಪ್ರೋಸಿನ 3 ಕೇಸ್ ತಗೊಂಡಿದ್ದೀವಿ. ಇದು ಗೊತ್ತಿದೆ ನಿಮ್ಗೆ, ತಾಲೂಕಿನಲ್ಲಿ 3 ಕುಷ್ಠರೋಗ ಪ್ರಕರಣಗಳಿದಾವೆ. ಸೊ ಅದ್ರ ಕಡೆ ನಾವು ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕು. ಸೊ ಈ ಅಭಿಯಾನ ಯಶಸ್ವಿ ಆಗಲಿ, ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ. ಒಂದು ಟಿಬಿ ಕೇಸು ಸಮುದಾಯದಲ್ಲಿ ಮಿಸ್ ಮಾಡಿದ್ರೆ, ಪಲ್ಮನರಿ ಟಿಬಿ, ಅವ್ನು 100 ಜನ ಕಾಯಿಲೆ ಹರಡ್ತಾರೆ.
ಈ ಸಕ್ಕರೆ ಕಾಯಿಲೆ ಬಂದ್ರೆ ಅವ್ನು ಯಾರಿಗೂ ಕಾಯಿಲೆ ಕೊಡಕ್ಕಾಗಲ್ಲ, ಅವನೇ ಇಟ್ಕೋಬೇಕು ಕಾಯಿಲೆಯನ್ನ. ಈ BP ಕಾಯಿಲೆ ಬಂದ್ರೆ ಅವನೇ ಇಟ್ಕೋಬೇಕಾದ್ರೆ ನಾವು ಯಾರಿಗೂ ಕೊಡಕ್ ಬರಲ್ಲ. ಬಟ್ ಇವ್ನು ಹಂಗಲ್ಲ, ಇವನ್ನೆಲ್ಲರಿಗೂ ಗಿಫ್ಟ್ ಕೊಡ್ತಾ ಹೋಗ್ತಾನೆ. ತಗೊಳಪ್ಪ ನೀವು ತಗೊಳ್ರಿ ಗಿಫ್ಟ್ ನನ್ನ ಕಡೆಯಿಂದ ಉಡುಗೊರೆ ಅಂತ. ಬಸ್ಸಲ್ಲಿ ರಶ್ಶಿನ ಬಸ್ಸಲ್ಲಿ ಕೆಮ್ಮದ ಅಂದ್ರೆ ನಾವು ಅಲ್ಲಿ ಯಾರು ಏನೋ ಪ್ರಾಬ್ಲಮ್ ಇದ್ರೆ ಅವ್ರಿಗೂ TV ಬರುತ್ತೆ. ಪಿಕ್ಚರ್ ನೋಡ್ತೀನಿ ಅಂತ ಪಿಕ್ಚರ್ ಟಾಕೀಸ್ ಕ್ಲೋಸ್ ರೂಮ್ ಅಲ್ಲಿ ಕೂರಿಸ್ತಾರೆ ಗೊತ್ತಲ್ಲ, TV ಪೇಷಂಟ್ ಕೆಮ್ಮಿದ್ರೆ ಏನಾಗುತ್ತೆ ಅಂತ ಅಲ್ಲೂ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇವನ್ನೆಲ್ಲರಿಗೂ ಗಿಫ್ಟ್ ಕೊಟ್ಬಿಡ್ತಾನೆ. ಆ ಗಿಫ್ಟ್ ಕೊಡೋದು ಬೇಡ. ಆ ಗಿಫ್ಟ್ ಕೊಡೋದನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಶೀಘ್ರ ಪತ್ತೆ ಹಚ್ಚಿ ಅವ್ರನ್ನ ಗುಣಮುಖ ಮಾಡಬೇಕು. ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಕೇಶ್ ಮಾತನಾಡಿ, ಇಡೀ ವಿಶ್ವಕ್ಕೆ ಹೋಲಿಸಿದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕ್ಷಯ ರೋಗಿಗಳಿದ್ದಾರೆ. ಕೋವಿಡ್ನಂತಹ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನಾವು ಎದುರಿಸಿ ಮುಕ್ತರಾಗಿದ್ದೇವೆ. ಆದರೆ ಕ್ಷಯ ರೋಗ ಮುಕ್ತ ಮಾಡಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಪ್ರತಿಯೊಬ್ಬರಿಗೂ ಸರ್ಕಾರದ ಯೋಜನೆಗಳು ತಿಳಿದಿರುತ್ತವೆ, ಆದರೆ ಕ್ಷಯ ರೋಗದ ಬಗ್ಗೆ ತಿಳುವಳಿಕೆ ಕಡಿಮೆ ಇರುತ್ತದೆ. ಇದರಿಂದ ಎಷ್ಟೋ ಜನ ಕಫ ಪರೀಕ್ಷೆ ಮಾಡಿಸುವುದಿಲ್ಲ. ಅದಕ್ಕಾಗಿಯೇ ಈ 100 ದಿನಗಳ ಅಭಿಯಾನದಲ್ಲಿ ಶಿಬಿರಗಳನ್ನು ಆಯೋಜಿಸಿ ತಪಾಸಣೆ ನಡೆಸುವಂತಹ ಕಾರ್ಯಕ್ರಮವನ್ನು ಕೈಗೊಂಡಿರುವುದು ಎಂದು ತಿಳಿಸಿದರು. ಇಡೀ ವಿಶ್ವದಲ್ಲಿ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿ ಜಾಸ್ತಿ TB ಕಾಯಿಲೆ ಇದೆ. ಸೊ ಅದು ಪ್ರತಿಯೊಬ್ಬರಲ್ಲೂ ನಾವು TB ಮುಕ್ತ ಮಾರಾಟ ಮಾಡಬೇಕು ಅನ್ನೋದೊಂದು ಇರಬೇಕು. ಹಂಗಂದ್ರೆ ಮಾತ್ರ ನಾವು TBಯಿಂದ ನಾವು ಹೊರಗೆ ಬರ್ಬೋದು. ಕೋವಿಡ್ನಾಗ ಗೆದ್ವಿ, ಎಲ್ಲ ಕಾಯಿಲೆನೂ ಗೆಲ್ತಾ ಇದೀವಿ. ವ್ಯಾಕ್ಸಿನೇಷನ್, ಪ್ರಿವೆಂಟಬಲ್ ಡಿಸೀಸಸ್ ಅಂದರೆ ಮಕ್ಕಳಿಗೆ ಬರೋಂಥ ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಇದಾವಲ್ಲ, ಸ್ಮಾಲ್ ಪಾಕ್ಸ್ ಅಂತ, ಪೋಲಿಯೋ ಇಂಥವೆಲ್ಲ ಮುಕ್ತ ಮಾಡಿದ್ದೀವಿ. TB ಮುಕ್ತ ಮಾಡೋಕ್ಕಾಗ್ತಾ ಇಲ್ಲ. ಯಾಕಪ್ಪ ಹಿಂಗೆ ಅಂದರೆ ನಮ್ಮಲ್ಲಿ ಅದು ಪ್ರತಿಯೊಬ್ಬ ಜನತೆಯಲ್ಲೂ ನಾವೀಗ ಏನೋ ಒಂದು ಸರ್ಕಾರದಿಂದ ಬರೋ ಯೋಜನೆಗಳು ಎಲ್ಲ ಗೊತ್ತಿರ್ತವೆ ಜನಕ್ಕೆ, ಎಲ್ಲ ಏನೇನು ಸವಲತ್ತುಗಳು ಅವೆಲ್ಲ ಗೊತ್ತಿರುತ್ತೆ. ಆದರೆ TB ಬಗ್ಗೆ ತಿಳುವಳಿಕೆ ಕಡಿಮೆ ನಮ್ಮ ಜನಗಳಿಗೆ. ನಾವೇನೀಗ ಬರೀ 100 ದಿನ ಅಭಿಯಾನ ಅನ್ಕೊಂಡ್ಬಾರ್ದು. ಪ್ರತಿನಿತ್ಯ ನೀವೆಲ್ಲೇ ಹೋದ್ರು, ನಿಮ್ಮ ಅಕ್ಕಪಕ್ಕ ಯಾರೇ ಇದ್ರು, ನಮ್ಮ ದೇಶದಲ್ಲಿ ಜಾಸ್ತಿ ತಂಬಾಕು ಜಾಸ್ತಿ ಉಪಯೋಗಿಸ್ತಿರೋದ್ರಿಂದ ಜಾಸ್ತಿ COPD ಪೇಷಂಟ್ಗಳು ನಮ್ಮ ಗಮನಕ್ಕೆ ಬಂದಂಗೆ ಜಾಸ್ತಿ ಪಲ್ಮನರಿ TB ಅವರಲ್ಲಿ ಕಾಣಿಸ್ಕೊಂತವೆ. ಅವ್ರನ್ನ ಒಂದು ಸ್ವಲ್ಪ ಮೋಟಿವೇಟ್ ಮಾಡಿ ಕಫ ಪರೀಕ್ಷೆ ಮಾಡಿಸಿ, ಕಫ ಪರೀಕ್ಷೆಯಲ್ಲಿ ಕೆಲವೊಂದು ಟೈಮ್ ಪಾಸಿಟಿವ್ ಬರಲ್ಲ, ಚೆಸ್ಟ್ ಎಕ್ಸ್ರೇ ಮಾಡಿಸೋದಕ್ಕೆ ಕಳಿಸಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಉಚಿತವಾಗಿ ಮಾಡಿಸ್ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಕಫ ಟೆಸ್ಟಿಗೆ ಮೋಟಿವೇಶನ್ ಮಾಡಬೇಕು. ಮೋಟಿವೇಶನ್ ಮಾಡೋರು ಬಂದು ನಮ್ಮ ಕಫ ಪರೀಕ್ಷೆ ಕೇಂದ್ರದಲ್ಲಿ ಡಬ್ಬಿ ತಗೊಂಡೋಗಿ ಮತ್ತೆ ಕಫ ತಂದೆ ಕೊಡಲ್ಲ. ಅದೊಂದು ವಿಚಾರ. ನೀವು ಒಂದು ಸ್ವಲ್ಪ ಫೀಲ್ಡಲ್ಲಿ ಹೋದಾಗ ಕಫ ಪರೀಕ್ಷೆಗೆ ಒಂದು ಸ್ವಲ್ಪ ಉತ್ತೇಜನ ಮಾಡಿ ನಮಗೆ ಕಳಿಸಿದ್ರೆ ಭಾಳ ಅನುಕೂಲ ಆಗುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಗುಡ್ಡದ ನೇರಲಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಿರಣ್, ದೇವಿಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ದಿನೇಶ್, ಸಾನೇಹಳ್ಳಿ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಸೇರಿದಂತೆ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳು, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಸುರಕ್ಷಾ ಅಧಿಕಾರಿಗಳು, ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದರು.